ಗುಡ್ ಮಾರ್ನಿಂಗ್ ಗಾಯ್ಸ್. ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ನಾನು ಸ್ವಲ್ಪ ಹೊತ್ತಿಲ್ಲೇ ಇದ್ದರೆ ನನ್ನ ಮಗ ಕೊಯ್ 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 ಅಂತಾನೆ. ಇವತ್ತು ರೂಮಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇಲ್ಲಿ ಇವತ್ತು ನನ್ನ ಹಸ್ಬೆಂಡ್ ಇಲ್ಲ, ಅದಕ್ಕೋಸ್ಕರ ನಾನು ನಿಮಗೆಲ್ಲ ಹೇಳಿದೆ ಪ್ರೀವಿಯಸ್ ವ್ಲಾಗಲ್ಲೇ. ಆ್ಯಕ್ಚುಲಿ ನಮ್ಮನೆ ನಮ್ಮ ಅಪ್ಪ ಅಮ್ಮ ನನ್ನ ರಿಲೇಟಿವ್ಸ್ ನನ್ನ ಕಡೆಯವ್ರು ಬಂದಾಗ ಇದೇ ರೀತಿ ಆಗುತ್ತೆ. ಸೊ ನಮ್ಮ ರೂಮ್ನ ನಾವು ಬೇರೆಯವರಿಗೆ ಬಿಟ್ಕೊಡ್ಬೇಕಾಗತ್ತೆ. ಬಟ್ ಈ ಸಲ ಚಿಂಟು ರೂಮೆಲ್ಲ ರೆಡಿ ಮಾಡಿದ್ದೀನಿ. ಆದರೂ ಸಹ ನನ್ನ ಗಂಡ ಮೀನ್ಸ್ ನಿಮ್ಮ ಅಪ್ಪ ಅಮ್ಮಂಗೆ ಕಷ್ಟ ಆಗುತ್ತೆ ಅಂತ ಅವನೇ ತಿಳ್ಕೊಂಡು ಮೀನ್ಸ್ ಲಾಸ್ಟ್ ಟೈಮ್ ಎಲ್ಲ ಆ ರೀತಿ ಹೇಳ್ತಾನೆ. ಅವರಿಗೆ ಟಾಯ್ಲೆಟ್ಗೆಲ್ಲ ಹೋಗಬೇಕಾಗಿರುತ್ತೆ, ಸೊ ಹಾಗಾಗಿ ಸರಿ ಹೋಗೋದಿಲ್ಲ. ಅವರು ಅಟ್ಯಾಚ್ ಬಾತ್ರೂಮ್ ಇರೋ ಕಡೆ ಇದ್ರೇ ಸರಿ ಅಂತ ಹೇಳ್ತಾನೆ. ಬಟ್ ಆದರೂ ನಮ್ಮ ಅಪ್ಪ ಅಮ್ಮ ಇಲ್ಲ, ನಿಮ್ಮ ರೂಮಲ್ಲಿ ನೀವು ಮಲ್ಕೊಳ್ಳಿ, ಹೇಗೂ ಆ ರೂಮ್ ಇದೆಯಲ್ಲ, ಸೊ ಆ ರೂಮಲ್ಲಿ ನಾವು ಆಕ್ಯುಪೈ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಸೊ ಯಾರನ್ನು ಕೇಳೋದು ಯಾರನ್ನು ಹೇಳೋದು ಅನ್ನೋದೇ ಗೊತ್ತಾಗಲ್ಲ. ಹೌದು, ಅವ್ರು ಬೇಕಾದಾಗ ಬಂದು ಬೇಕಾದ್ರೆ ರೆಸ್ಟ್ ರೂಮ್ಸ್ಗೆ ಹೋಗ್ತಾರೆ, ನಿನ್ನ ಪಾಡನೆ ಇಲ್ಲಿ ಮಲ್ಕೋ ಅಂದರೆ ಅವನು ಕೇಳಲ್ಲ. ಆ್ಯಂಡ್ ಮೋರ್ ಓವರ್ ಅವನು ನಮ್ಮ ಮಾತೆಲ್ಲ ಕೇಳಿ ಅಭ್ಯಾಸನೇ ಇಲ್ಲ. ಅವನಿಗೆ ಹೇಗೆ ಬೇಕೋ ಹಾಗೆ ಅವನು ಮಾಡೋದು. ಸೊ ಇಷ್ಟೆಲ್ಲ ಮಾಡಿದ್ರು ಸಹ ಅದಕ್ಕೇ ನಾನು ಆ್ಯಕ್ಚುಲಿ ನೆನ್ನೆ ಹೇಳೋಕ್ಕೆ ಹೋಗಲಿಲ್ಲ. ನಮ್ಮಪ್ಪ ಅಮ್ಮ ಬರ್ತಾ ಇದ್ದಾರೆ ಅಂತ ಮುಂಚೆನೇ ನಾನು ಹೇಳಿದ್ದೆ. ಬಟ್ ನಾನು ನೆನ್ನೆ ನೆನಪು ಮಾಡಲಿಲ್ಲ ನಮ್ಮಪ್ಪ ಅಮ್ಮ ಇವತ್ತು ಬರ್ತಾರೆ ಅಂತ. ಸೊ ಹಿಂಗಾಯಿತು. ನೆನ್ನೆ ಇಲ್ಲೇ ಮಲ್ಕೊಂಡಿದ್ದ, ಸೊ ಅವ್ರಿಗೆ ಆ ರೂಮ್ ಬಿಟ್ಕೊಟ್ಟಿದ್ದೆ. ಬಟ್ ಇವತ್ತು ಅವನು ಕೆಳಗಡೆ ರೂಮಿಗೆ ಹೋಗಿದ್ದಾನೆ. ಆದರೂ ಸಹ ನಮ್ಮ ಅಪ್ಪ ಅಮ್ಮ ಏನದು ಇಲ್ಲಿ ಮಲ್ಕೊಳ್ಳಿಲ್ಲ, ನಮಗೆ ಅಲ್ಲೇ ಕಂಫರ್ಟಬಲ್ ಆಗಿದೆ, ಸೊ ನಾವು ಅಲ್ಲೇ ಮಲ್ಕೊತೀವಿ ಅಂದ್ಬಿಟ್ಟು ಅವರು ಅಲ್ಲೇ ಮಲ್ಕೊಂಡಿದ್ದಾರೆ. ನಾನು ಚಿಂಟು ಇಲ್ಲಿ ಮಲ್ಕೊಂಡಿದ್ದೀವಿ. ಸೊ ಇದಿಷ್ಟು ಗೈಸ್. ಅದಕ್ಕೆ ಇವತ್ತು ವ್ಲಾಗ್ನ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಆಲ್ರೆಡಿ 6 ಗಂಟೆ ಆಗಿದೆ, ಟೈಮ್ ಆಗಿಬಿಟ್ಟಿದೆ. ನಾನು ಬೇಗನೆ ಎದ್ದೆ ಗೈಸ್, ನಾನು 4:15ಗೆ ಎದ್ದೆ. ಬಟ್ ನಾನು ನಿಮಗೆ ಮೊನ್ನೆ ಎಲ್ಲ ವ್ಲಾಗ್ಸ್ನ ಅಪ್ಡೇಟ್ ಮಾಡಿರಲಿಲ್ಲ, ಹಾಗಾಗಿ ವ್ಲಾಗ್ನ ಎಡಿಟ್ ಮಾಡ್ತಾ ಇದ್ದೆ. ಇಷ್ಟೊತ್ತು ಆಗೋಯ್ತು. ಸೊ ಬನ್ನಿ ಗೈಸ್, ಇವಾಗ ಹೋಗಿ ಕೆಳಗಡೆ ಏನೇನು ಬೇಕು ಎಲ್ಲ ಮಾಡೋಣ. ಆ್ಯಂಡ್ ಮೋರ್ ಓವರ್ ಗೈಸ್, ಇವತ್ತು ಮಾರ್ಚ್ 7 ನನ್ನ ಬರ್ಡೇ ಗೈಸ್, ನನ್ನ ಬರ್ಡೇ. ಹ್ಯಾಪಿ ಬರ್ಡೇ ಟು ಮೀ. ಸೊ ಬನ್ನಿ ಬೇಗ ಬೇಗ ಹೋಗೋಣ, ಕೆಲಸ ಮಾಡೋಣ. ಹೇ ಗೈಸ್, ಈ ಸಲ ನಮ್ಮ ಅಪ್ಪ ಅಮ್ಮ ನನ್ನ ಬರ್ಡೇಗೆ ಅಂತ ಬಂದಿಲ್ಲ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ಸೇ ಬೇರೆ ಬೇರೆ ಇತ್ತು. ಬಟ್ ಅದು ಲಾಸ್ಟ್ ಮೊಮೆಂಟಲ್ಲಿ ಕೈ ಕೊಡ್ತು ಗೈಸ್, ಹಾಗಾಗಿ ಏನೇನೋ ಆಗೋಯ್ತು. ಬನ್ನಿ ಗೈಸ್, ಆ್ಯಸ್ ಯೂಶ್ವಲ್ ನನ್ನ ಕಿಚನ್ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಬಿಸಿನೀರು ಕಾಯಿಸ್ಬೇಕು, ತಿಂಡಿ ಮಾಡಬೇಕು, ಬಟ್ಟೆ ನೆನೆ ಹಾಕಬೇಕು ಅಲ್ವಾ. ಸ್ವಲ್ಪ ಸ್ವಲ್ಪ ಬೆಳಕಾಗಿದೆ, ಬನ್ನಿ ಬಟ್ಟೆ ನೆನೆ ಹಾಕೋಣ. ಹ್ಯಾಪಿ ಬರ್ಡೇ ಟು ಮೀ. ಬಟ್ಟೆ ಎಲ್ಲ ನೆನೆ ಹಾಕಿ ಆಯಿತು. ಮೋಟಾರ್ ಆನ್ ಮಾಡಿದೆ, ಬಿಕಾಸ್ ಮತ್ತೆ ನೀರಲ್ಲಿ ಕೈ ಕೊಟ್ಬಿಡುತ್ತೆ ಅಂತ ಭಯ, ಹಾಗಾಗಿ. ಆ್ಯಂಡ್ ಕಾಯಿ ಇಟ್ಕೊಳ್ಳೋಣ ಅಂತ ಬಂದೆ. ಯಾಕೆ ಅಂದರೆ ಇವತ್ತು ಸಾರು ಮಾಡಬೇಕು ಮತ್ತು ಚಟ್ನಿ ಮಾಡಬೇಕು ತಿಂಡಿಗೆ, ಅದಕ್ಕೋಸ್ಕರ. ಹಾಗಾಗಿ ಚಟ್ನಿಗೆ ಫ್ರೆಶ್ ಆಗಿರೋ ಕಾಯಿ ಇದ್ದರೆ ಚೆಂದ ಗೈಸ್, ಯಾಕೆ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಚಟ್ನಿ ತಿನ್ನೋಕ್ಕಾಗಲ್ಲ ಗೈಸ್, ಲೊಟ್ಟು ಥರ ಇರುತ್ತೆ. ಮೊದಲೇ ಚಟ್ನಿ ಅಂದರೆ ನನಗೆ ಅಷ್ಟಕ್ಕಷ್ಟೇ. ಸೊ ಅದಕ್ಕೆ ನನಗೆ ಅಟ್ಲೀಸ್ಟ್ ಬೇರೆಯವರು ಅಷ್ಟಕ್ಕಷ್ಟೇ ಅನ್ನಬಾರ್ದು ಅಲ್ಲ, ಅವರಾದರೂ ಮನಸ್ಫೂರ್ತಿಯಾಗಿ ತಿನ್ನಬೇಕು ಅಲ್ಲ, ಹಾಗಾಗಿ ಚೆಂದ ಮಾಡಬೇಕು ಅನ್ನೋದು ಮನಸ್ಸಲ್ಲಿರುತ್ತೆ. ಹಾಗಾಗಿ ಫ್ರೆಶ್ ಕಾಯಿ ಯೂಸ್ ಮಾಡಿದ್ರೆ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ಕಾಯಿ ಇಟ್ಕೋತಾ ಇದ್ದೀನಿ ಗೈಸ್. ಈ ಸಲ ಬರ್ಡೇಗೆ ಮೆಮೊರೀಸ್ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಮೆಮೊರೀಸ್ ಅಂತೂ ತುಂಬ ಚೆನ್ನಾಗೇ ಆಗಿದೆ. ಒಳ್ಳೆಯದೋ ಕೆಟ್ಟದೋ, ಮೆಮೊರೀಸೇ ಅಲ್ವಾ ಗೈಸ್. ನಾನು ತುಂಬ ಒಳ್ಳೆ ಮೆಮೊರೀಸ್ ಈ ಸಲ ಬರ್ಡೇಗೆ ಏನಾದರೂ ಕಲೆಕ್ಟ್ ಮಾಡಬೇಕು, ಸೊ ಲೈಫ್ ಟೈಮ್ ನೆನಪಿಡ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್
ಅಂದ್ಕೊಳ್ಳೋದು ಯಾವುದೂ ಆಗಬೇಕು ಅಂತ ರೂಲ್ಸ್ ಇಲ್ಲ ಅಲ್ಲ ಗೈಸ್. ಹಾಗಾಗಿ ನಾನೇನು ಅಂದ್ಕೊಂಡಿದ್ದೆ ಅಲ್ಲ, ಎಲ್ಲ ಡೆಡ್ ಆಪೋಸಿಟ್ ಆಗೇನೆ ಆಗೋಯ್ತು. ಸೊ ಮೆಮರೀಸ್ ಮಾಡ್ಕೊಳ್ಳೋದಲ್ಲ, ಇಂಥದ್ದೊಂದು ದಿನ ಇತ್ತಪ್ಪ, ಇಂಥದ್ದೊಂದು ದಿನ ಆಯ್ತಪ್ಪ, ಅಯ್ಯಪ್ಪ ನನ್ನ ಬರ್ತಡೇ ದಿನ ಅಪ್ಪ ಅಂತ ನೆನಪು ಮೋಸ್ಟ್ ಪ್ರಾಬಬ್ಲಿ ನಾನು ಸತ್ರೂ ಅದು ಹೋಗೋದಿಲ್ಲ ಅನ್ಸುತ್ತೆ. ಅಷ್ಟು ಮೆಮೊರೀಸು ನನಗೆ ಈ ಬರ್ಡೇನಲ್ಲಿ ಸಿಕ್ತು. ಆ್ಯಂಡ್ ತುಂಬ ಚೆನ್ನಾಗಿ ಅರ್ಥ ಆಯಿತು ಈ ಬರ್ಡೇನಲ್ಲಿ ಯಾರು ಹೇಗೆ ಅಂತ. ಸೊ ಅದು ಹೇಳೋದು ಬೇಡ, ಕೇಳೋದು ಬೇಡ ಅಂತ ಅನ್ನಿಸ್ಬಿಡುತ್ತೆ. ಹೇ ಸಿಮಿ ಗೈಸ್, ಹೂವು ನೆನ್ನೆನೆ ತರಿಸಿದ್ದೆ. ಈಗ ತಗೋತಾ ಇದ್ದೀನಿ, ದೇವರಿಗೆ ಹೂವು ಮಾಡ್ಸೋಣ ಅಂದ್ಬಿಟ್ಟು. ನೋಡಿ, ಬಾಗಿಲಿಗೂ ಸಹ ಹೂವು ಮಾಡಿಸಿದ್ದೀನಿ. ಚೆನ್ನಾಗಿ ಕಾಣುತ್ತೆ ಅಲ್ಲ, ಅಪರೂಪಕ್ಕೊಂದ್ಸಲ ಹೂವು ಮುಡಿಸಿದ್ರೆ. ಬನ್ನಿ ಒಳಗೆ ಹೋಗೋಣ. ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಮಟನ್ ಬಿರಿಯಾನಿ. ಸೊ ಫಸ್ಟು ಅದನ್ನು ಚೆನ್ನಾಗಿ ಕೂಗಿಸ್ಕೋಬೇಕು, ಬಿಕಾಸ್ ಮಟನ್ನು ಬಲ್ತಿದೆ, ಹಾಗಾಗಿ. ಸೊ ಆಮೇಲೆ ಟೈಮ್ ಇರಲ್ಲ. ಸೊ ಇವಾಗಲೇ ಒಂದು ರೌಂಡು ಕೂಗಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಆಮೇಲೆ ಬಿಸಿ ಬಿಸಿ ಬಿರಿಯಾನಿ ಮಾಡಿಕೊಂಡು ತಿನ್ಬೋದು. ಸೊ ಹಾಗಾಗಿ ಈಗಲೇ ಮಾಡಿಡ್ತಾ ಇದ್ದೀನಿ. ಇದು ಫಸ್ಟ್ ಸ್ಟೇಜು, ಇನಿಷಿಯಲ್ ಸ್ಟೇಜು. ಇನ್ನೂ ಇದರ ತುಂಬ ಪ್ರಾಸೆಸ್ ಇದೆ ಅಲ್ಲ, ಸೊ ಅದನ್ನು ಆಮೇಲೆ ಮಾಡೋಣ. ಫಸ್ಟು ನಾವು ಇದನ್ನು ಮಟನ್ನ ಬೇಯಿಸ್ಕೊಂಡು ಬಿಡೋಣ ಚೆನ್ನಾಗಿ. ಆಮೇಲೆ ಊಟ ಮಾಡೋ ಟೈಮಿಗೆ ಸೊ ರೈಸ್ ಹಾಕ್ಕೊಂಡು ಬಿರಿಯಾನಿ ಮಾಡ್ಕೊಳ್ಳೋಣ. ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಆ್ಯಂಡ್ ಚಟ್ನಿ ಸಹ ರೆಡಿ ಆಗಿದೆ. ತಿಂಡಿ ಮಾಡಿಟ್ಬಿಟ್ಟು ಸ್ನಾನ ಮಾಡ್ಕೋಬೇಕು. ಮಟನ್ನು ಸ್ವಲ್ಪ ಬಲ್ತಿದೆ, ಹಾಗಾಗಿ ತುಂಬ ವಿಷಲ್ ಹೊಡಿಸ್ಬೇಕು. ಮಿನಿಮಮ್ 8 to 10 ವಿಷಲ್ ಬೇಕು. ಹಸ್ಬೆಂಡ್ ಬಂದ, ಬನ್ನಿ ನೀರು ಕೊಡೋಣ ಅವನಿಗೆ. ಹಸ್ಬೆಂಡು ಈಗ ವಾಟರೆಲ್ಲ ಕುಡಿದು ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ತಾನೆ. ನೋಡಿ, ಪೂಜೆಗೆ ಎಲ್ಲದೂ ರೆಡಿ ಮಾಡಿದ್ದೀನಿ. ಈ ರೀತಿಯಾಗಿ ನಾನು ಸಹ ಹೂವು ತಗೊಂಡು ಬಂದಿದ್ದೀನಿ. ತರಿಸಿದ್ದೆ. ನನ್ನ ಬರ್ಡೇಗೂ ದೇವರು ಸ್ವಲ್ಪ ಹೂವು ಮಾಡ್ಕೊಳ್ಳಿ, ಚೆನ್ನಾಗಿರಲಿ, ಅಲಂಕಾರ ಆಗಿರಲಿ ಅಂತ. ಹಸ್ಬೆಂಡ್ಗೆ ತಿಂಡಿ ಕೊಡೋಣ. ಜೇನುತುಪ್ಪ, ಚಟ್ನಿ ಮತ್ತು ಚಪಾತಿ, ಬಿಕಾಸ್ ಅವನು ಚಟ್ನಿ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ, ಅದಕ್ಕೋಸ್ಕರ. ಏನ ಅದೇನು ಬಾಯ್ ಬಿಟ್ಟು ಹೇಳಿದಾಗಿರೋದಲ್ಲ, ಹೇಳ್ಬಿಟ್ಟು ಬರೋಕ್ಕಾಗಲ್ಲ ನಿಂಗೆ. ಅಲ್ಲೇ ಕರೆದಿದ್ರಾಗ್ತಿರ್ಲಿಲ್ಲ. ಕೊಡು. ನಮ್ಮ ಸ್ಕೂಲಲ್ಲ ಹೇಳಿದ ಮಾತು ಕೇಳೋದಿಲ್ಲ. ಎಲ್ಲಿ ಬರಿಬೇಕಾ? ಏನಾದರೂ ಒಂದು ಕಡೆ ಕಡೆ. ನನ್ನ ಹಸ್ಬೆಂಡು ಪೂಜೆ ಮಾಡಿದ್ದಾನೆ, ನಾನಿನ್ನೂ ಮಾಡಿಲ್ಲ ಗೈಸ್. ನಾನು ಆಮೇಲೆ ಮಾಡ್ತೀನಿ, ಆದರೆ ಮಾಡ್ತೀನಿ. ಆ ದೇವರು ನನಗೆ ಸ್ವಲ್ಪ ಜಾಣತನ ಕೊಡಲಿ ಅಲ್ಲ. ಗೈಸ್, ತಿಂಡಿ ಎಲ್ಲ ಆಯಿತು. ಸೊ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಪೈನಾಪಲ್ ಕಟ್ ಮಾಡಿಬಿಡೋಣ. ಬನ್ನಿ. ಇದು ಹಸ್ಬೆಂಡ್ಗೆ. ಅವನೇನು ಇತ್ತೀಚೆಗೆ ಪೈನಾಪಲ್ಲು, ಆರೆಂಜು ಎಲ್ಲ ತಿನ್ನೋದು ಬಿಟ್ಬಿಟ್ಟಿದ್ದಾನೆ. ಸೊ ಅವನಿಗೆ ಸ್ವಲ್ಪನೇ. ಇನ್ನು ಮಿಕ್ಕಿದ್ದು ನಮ್ಮ ಅಪ್ಪ ಅಮ್ಮಗೆ. ನಮ್ಮ ಚಿಂಟೂ ತಿಂತಾನೆ, ಸ್ವಲ್ಪನೇ ಅವನು ತಿನ್ನೋದು.
ಸೊ ಇದನ್ನ ಎತ್ತಿಟ್ಬಿಟ್ಟು ಅದನ್ನು ನಮ್ಮಪ್ಪ ಅಮ್ಮಂಗೆ ಕೊಡೋಣ. ಗೈಸ್, ಇದು ನಮ್ಮಪ್ಪ ಅಮ್ಮಂಗೆ. ಈಗ ಜಸ್ಟ್ ಬಟ್ಟೆ ಒಗೆದಾಯಿತು. ಇವಾಗ ಸ್ವಲ್ಪ ಅಡುಗೆ ಕೆಲಸ ಇದೆ, ಅದನ್ನು ಮಾಡಿಬಿಟ್ಟು ಬೇರೆ ಕೆಲಸ ಮಾಡಬೇಕು. ಸ್ನಾನ ಗಿನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಬೇಕು. ಫಸ್ಟು ಚಿಕನ್ ತರಬೇಕು ಗೈಸ್. ಇನ್ನೂ ಚಿಕನ್ ತಂದಿಲ್ಲ, ಬಿಕಾಸ್ ಬೆಳಗ್ಗೆ ನನ್ನ ಮಗನ ನಮ್ಮಪ್ಪ ಬಿಡೋಕ್ಕೆ ಹೋಗಿದ್ದು ಅಲ್ಲ, ಸೊ ತೊಗೊಂಡು ಬಂದಿಲ್ಲ. ನಾನೀಗ ಹೋಗಿ ತೊಗೊಂಡು ಬರಬೇಕು. ಸೊ ಬನ್ನಿ ಬೇಗ ಬೇಗ ಹೋಗೋಣ. ನೋಡಿ ಇಷ್ಟು ಬಟ್ಟೆ ಒಗೆದಿದ್ದೀನಿ ಇವತ್ತು. ಬರ್ತಡೇ ದಿನವೂ ಸಹ ನೋಡಿ ನಾನು ರಜಾ ಹಾಕಿಲ್ಲ ಕೆಲಸಕ್ಕೆ. ಎಷ್ಟು ನಿಷ್ಠಾವಂತ ಮಹಿಳೆ ನಾನು. ಯಾರಾದರೂ ಬರ್ಡೇ ದಿನ ಬಟ್ಟೆ ಒಗಿತೀರಾ? ನೋಡಿ, ನಾನು ಬರ್ಡೇ ದಿನ ಬಟ್ಟೆ ಒಗಿತೀನಿ. ಇನ್ನೇನು ಮಾಡೋದು ಗೈಸ್, ಮನೇಲಿ ಒಬ್ರು ಕೆಲಸ ಮಾಡೋಕ್ಕೆ ಅಂತ ಕೆಲಸದವ್ರು ಇಲ್ಲ ಅಂದರೆ ಖಂಡಿತವಾಗ್ಲೂ ತುಂಬ ಕಷ್ಟ ಆಗುತ್ತೆ ಗೈಸ್. ಐ ಮೀನ್, ನಮಗೆ ಅಂತ ಟೈಮ್ ಕೊಡ್ಕೊಳಕ್ಕಾಗಲ್ಲ, ನಮಗೆ ಬೇಕಾದವ್ರಿಗೆ ಟೈಮ್ ಕೊಡೋಕ್ಕಾಗಲ್ಲ, ಹೌದಲ್ಲ? ಹೇ ಗೈಸ್, ಬನ್ನಿ ಚಿಂಟುನ ಕರ್ಕೊಂಡು ಬರೋಣ. ಇವತ್ತು ಚಿಂಟು ಬರೀ ಆಫ್ ಡೇ ಸ್ಕೂಲಿಗಷ್ಟೇ ಹೋಗ್ತಾ ಇರೋದು. ಆಫ್ ಡೇ ರಜಾ ಮಾಡ್ತಾನಂತೆ. ಅವ್ನು ಗೊತ್ತಾ, ಅಮ್ಮನ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು. ಅವ್ನು ಪಾಪ ಮಗು, ಅಮ್ಮ ಬರ್ಡೇ ಅಂತ ಇದ್ದಾನೆ. ನಾನಂತೂ ಇನ್ನೂ ಸ್ನಾನ ಸಹ ಮಾಡಿಲ್ಲ. ಬನ್ನಿ ಫಸ್ಟ್ ಹೋಗಿ ಅವನನ್ನು ಕರ್ಕೊಂಡು ಚಿಕನ್ ತೊಗೊಂಡು ಬರೋಣ. ಬನ್ನಿ ಬನ್ನಿ. ಗೈಸ್, ಬಿರಿಯಾನಿ ಮಾಡಾಯಿತು. ಈಗ ಚಾಪ್ಸ್ ಮಾಡ್ತಾ ಇದ್ದೀನಿ. ಲೇಟ್ ಆಗೋಯ್ತು ಗೈಸ್, ಆಲ್ರೆಡಿ 2 ಗಂಟೆ ಆಗಿದೆ, 2 ಕಾಲು. ಬೇಗ ವಿಸಲ್ ಹೊಡಿಸ್ಬಿಡ್ಬೇಕು, ಊಟ ಮಾಡಬೇಕು. ನಮ್ಮಮ್ಮ ಬೇಗ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ನಂದಿನ್ನೂ ಸ್ನಾನ ಆಗಿಲ್ಲ ಗೈಸ್. ಬರ್ಡೇಗಲ್ಲು ಹೇಳ್ಕೊಳಕ್ ಬರ್ತಡೇಗಲ್ಲು ಮನೆ ಕೆಲಸದೊಳಗಿನ ಕಡೆ ಒಂದಿನಕ್ಕೂ ಕೆಲಸ ತಪ್ಸಂಗಿಲ್ಲ ಅಲ್ಲ. ಅವನಿಂದ ಚೆನ್ನ ಬ್ರೇಕ್ಫಾಸ್ಟ್ ತರ್ಸ್ಕೊತಾಳೆ, ಆರಾಮಾಗಿ ಪಾರ್ಸಲ್ ತರ್ಸ್ಕೊಂಡು ತಿಂತಾಳೆ. ನಾನು 3 ಹೊತ್ತು ಮಾಡ್ಕೊಂಡು ನಮ್ಮ ಅಕ್ಕನ ನೋಡಿ ಕಲಿಬೇಕು ಗೈಸ್. ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಅವಳು. ಜೈ ಅಂತಾಳೆ, ತಿನ್ನೋದಷ್ಟು ಬೇಕಣಮ್ಮ. ನೋಡಿ ಗೈಸ್, ಕುದಿತಾ ಇದೆ. ಊಟ ಊಟ ಸ್ನಾನ ಮಾಡಿದ್ಯಾ ಚಿಂಟು? ಊಟ ಬನ್ನಿ. ಎದ ನಡೆ ಬಜ. ಕಾರ್ 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 ಎಲ್ಲೋಡಿ ಕಾರ್, ಎಲ್ ನೋಡಿ ಕಾರ್. ಅಲ್ಲೇ ತಣ್ಣಗಾಗಿದೆಯಲ್ಲ, ಬಿಸಿ ಬಿಸಿ. ಹಿಂಗೆ ಕಣೋ ಬಿರಿಯಾನಿ ಅಂದ್ರೆ. ಇನ್ನೇನು ಬೇಕಿತ್ತು ಸಾಕಣ, ಹಾಕಿ ಮಾಡ್ತೀನಿ. ಚಾಪ್ಸ್ ಗಾಯ್ಸ್, ಯಮ್ಮಿ ಬಿರಿಯಾನಿ. ಸಿ ಮಟನ್ ಬಿರಿಯಾನಿ.
ಮಟನ್ ಬಿರಿಯಾನಿ, ಚಿಕನ್ ಚಾಪ್ಸ್. ಮಟನ್ ಬಿರಿಯಾನಿನಾ? ಮತ್ತೆ ನಿಜ? ಹ್ಞೂ ಕಣೋ. ಹೆಂಗೈತೆ ಅಂತ ಹೇಳನೇ ಇಲ್ವಲ್ಲ ಪೂಜಿ? ಚೆನ್ನಾಗಿದೆ. ಚಿಂಟು ಸೂಪರ್ ಆಗಿದೆ. ಹೇಳಮ್ಮ, ಬಾಯ್ಬಿಟ್ಟು ಹೇಳಮ್ಮ. ಚೆನ್ನಾಗೈತೆ. ಇದೇನಿದು ಹಿಂಗ್ ಮಾಡಿದ್ಯಲ್ಲಮ್ಮ? ಹಾ, ಇವತ್ತು ಓಪನ್ ಆಗಿ ಬೇಯಿಸಿದ್ದೀನಮ್ಮ. ಅಲ್ಲ ಇವತ್ತು ಬೇರೆ ಥರ ಸ್ಟೈಲ್ ಮಾಡಿದ್ದೀನಿ. ಅಲ್ಲ, ಹಾ, ಹೋಟೆಲಲ್ಲಿ ಚಂದ್ರಪಟ್ಟಣದಲ್ಲೆಲ್ಲ ಚಿಕನ್ ಚಿಲ್ಲಿ ಹಂಗೆ ಈಗಲೂ ಹಂಗೆ ಮಾಡಿರೋ ಚಿಕನ್ ಚಿಲ್ಲಿ ಹೋಟೆಲ್ ಸ್ಟೈಲಲ್ಲೇ. ಹೆಂಗೈತಮ್ಮ? ಸೂಪರ್ ಆಗಿ ಚೆನ್ನಾಗಿದೆ. ಟೇಸ್ಟ್, ಉಪ್ಪು, ಖಾರ ಎಲ್ಲ ಸರಿಯಾಗಿದೆ. ಯೂಟ್ಯೂಬ್ ನೋಡ್ಕೊಂಬಾರ್ದ? ಯೂಟ್ಯೂಬ್ ಅಲ್ಲಪ್ಪ, ನಂದೇ ಓನ್ ಸ್ಟೈಲಲ್ಲಿ ಮಾಡಿದ್ದೀನಿ. ನಿಮ್ಮ ಅಮ್ಮಮ್ಮನೂ ಏನು ಹೇಳಿಲ್ಲ, ಎಲ್ಲ ನಾನೇ ಎಷ್ಟು ಬೇಕು ನನಗೆ ಎಷ್ಟು ಬೇಕು ಅಷ್ಟೇ ಹಾಕಿದ್ದೀನಿ. ಏನು ಮಾಡಿಸ್ಕೊಳಕ್ಕಲ್ಲ, ಏನು ಹೇಳ್ಸ್ಕೊಳಕ್ಕಲ್ಲ, ಅದೇ ಚಂದ ಕಣಮ್ಮ. ಏನೋ ಅಂದಾಜಿಗೆ ಒಂದು ಸ್ವಲ್ಪ ಕೇಳ್ಕೊಂಡು ತಿಳ್ಕೊತೀನಿ, ಇಷ್ಟಿಷ್ಟು ಹಾಕಿದ್ರೆ ಚಂದ ಬರುತ್ತೆ ಅಂತ. ನನಗೂ ಕೊಡು ಚಾಪ್ಸು. ಓ, ನಿಂಗೂ ಚಾಪ್ಸ್ ಬೇಕಾ? ಕೊಡ್ತೀನಿ. ಕೊಟ್ಟೆ. ನೋಡಿ ಗಾಯ್ಸ್, ನನ್ನ ಬರ್ತಡೇ ದಿನ ಎಲ್ಲರಿಗೂ ಸ್ಪೆಷಲ್ಲಾಗಿ ಮಟನ್ ಬಿರಿಯಾನಿ, ಚಿಕನ್ ಚಾಪ್ಸ್ ಮಾಡಿ ಹಾಕಿದ್ದೀನಿ. ನಾನು ಸ್ನಾನನೇ ಮಾಡಿಲ್ಲ ಗೈಸ್ ಇನ್ನು. ಇನ್ನು 10 ಮಿನಿಟ್ಸ್ ಊಟ ಮಾಡಿಬಿಟ್ಟು ಸ್ನಾನ ಗಿನ ಮಾಡ್ಕೊಂಡು ರೆಡಿ ಆಗ್ತೀನಿ. ಚಾಪ್ಸು ಚೆನ್ನಾಗಿದೆ. ಮಟನ್ ಬಿರಿಯಾನಿ, ಮಟನ್ ಚೆನ್ನಾಗಿ ಬೇಯಿಸಿದ್ದೀನಿ ಕರೆಕ್ಟಾಗಿ. ನಮ್ಮ ಚಿಂಟು ಸ್ನ್ಯಾಕ್ ರೆಡಿ ಮಾಡ್ತಾ ಇದ್ದಾನೆ. ಸ್ವೀಟ್ ಕಾರ್ನ್ ಅವ್ರ ಅಮ್ಮಮ್ಮಂಗೆ ಅಂತ ಪ್ರಿಪೇರ್ ಮಾಡ್ತಾ ಇದ್ದಾನೆ ಅಲ್ಲಮ್ಮ ಚಿತ್ತಮ್ಮ? ಎಲ್ಲರಿಗೂ ಇದೇ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು. ಪೌಚ್ ಸಮೇತ ಈ ರೀತಿ ಬಾಯ್ಲ್ ಆಗಬೇಕು. ಸಾಕನ್ಸುತ್ತೆ ಅಮ್ಮ, ಅದು 1-2-3 ಮಿನಿಟ್ಸ್ ಹಾಗೆ ಇರಲಿ ಆ ವಾಟರಲ್ಲೇ. ಆಮೇಲೆ ಅದನ್ನ ಪೋರ್ ಮಾಡಬೇಕು. ಸಾಕು. ಫಸ್ಟ್ ಟೈಮ್ ಗೈಸ್, ಗೊತ್ತಾಗ್ತಾ ಇಲ್ಲ. ನೋಡೋಣ, ಇದೇ ರೀತಿ ಅನ್ಸುತ್ತೆ. ಇನ್ಸ್ಟ್ರಕ್ಷನ್ಸ್ ಇದೇ ರೀತಿ ಇದೆ. ಸಾಕು, ಬಾಯ್ಲ್ ಆಯ್ತಲ್ಲ. ಆಫ್ ಮಾಡು. ಮತ್ತೆ ಒಂದು 2 ಮಿನಿಟ್ಸ್ ಅದರಲ್ಲೇ ಇರಬೇಕು ಅದು ಪೌಚ್. ಅದರೊಳಗೆ ಹುಷಾರಾಗಿ. ಇದ್ರದ್ದು ನೀರು ಡ್ರೈನ್ ಮಾಡ್ಬೇಕೀಗ. ಅದಾ? ಅದಿಲ್ಲ, ಡ್ರೈನ್ ದ ವಾಟರ್. ಮಾಡು. ರೆಡಿ, ಕತ್ರಿ. ಏನಕ್ಕೆ ಹಾಕೋತಿ ಅದು? ಒಂದು ಲೋಟಕ್ಕೆ ನೀರಂತ ನಿಧಾನಕ್ಕೆ ಬಿಡ. ಚಿಕ್ಕದಾಗಿ ಓಪನ್ ಮಾಡು. ಚಿಕ್ಕದಾಗಿ ಓಪನ್ ಮಾಡಿ ಕೆಳಗಡೆ ಬಿಡು. ಕಾಳು ಬೀಳುತ್ತೆ. ನಾ ಮಾಡ್ಕೊಡ್ಲಿ ಗೈಸ್? ಈ ಪ್ಯಾಕಲ್ಲೇ ಚಾಟ್ ಮಸಾಲ ಕೊಟ್ಟಿರ್ತಾರೆ. ಅದಕ್ಕೆ ಇವನು ಸ್ವಲ್ಪ ಉಪ್ಪು, ಖಾರ ಮತ್ತು ಏನದು ಬಟರ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾನೆ. ಸೊ ಇದನ್ನು ಮಿಕ್ಸ್ ಮಾಡಿದ್ರೆ ಆಗುತ್ತೆ. ಹಾಕ ಚಿಂಟು ಮೇಡ್. ಚಿಂಟು ಸ್ಕೂಲಿಗೆ ರಜಾ ಹಾಕಿ ಸ್ವೀಟ್ ಕಾರ್ನ್ ಮಾಡ್ತಾ ಇದ್ದಾನೆ. ಇನ್ನೂ ಸ್ವಲ್ಪ ಬೇಕು ಅಮ್ಮ. ಇದೇನು ಸಾಕು ಚೆನ್ನಾಗಿ ಮಿಕ್ಸ್ ಹೊಡಿ. ಎಷ್ಟು ಮಿಕ್ಸ್ ಹೊಡಿದ್ರೆ ಅಷ್ಟೇ. ನನ್ನ ಟೇಸ್ಟಿಗೆಲ್ಲ ಇವೆಲ್ಲ ನೋಡಿ ಗೈಸ್, ನಮ್ಮ ಅಮ್ಮಂಗೆ ನನ್ನ ಕಾಫಿ ಚೆನ್ನಾಗೈತಂತೆ. ಪ್ರತಿ ಸಲನೂ ಹೇಳ್ತಾವ್ರೆ. ಹೇ ಗೈಸ್, ಇವತ್ತು ನಾ ಇನ್ನೂ ಸ್ನಾನ ಮಾಡಿಲ್ಲ. ಸ್ನಾನ ಆದಮೇಲೆ ಹೊಸ ಬಟ್ಟೆ ಯಾವ್ದು ಹಾಕೋತೀನಿ ಗೊತ್ತಾ? ಬನ್ನಿ ತೋರಿಸ್ತೀನಿ. ಸೊ ನೋಡಿ, ಇದೇ ನನ್ನ ಹೊಸ ಬಟ್ಟೆ ಗಾಯ್ಸ್.
ಇವತ್ತು ನಾನು ಇದನ್ನೇ ಹಾಕೋತಾ ಇದ್ದೀನಿ. ಅದು 60,000 65,000 ಕಣಮ್ಮ. ಆ ಥರದ್ದು 1,000 2,000ಕ್ಕೂ ಸಿಗುತ್ತೆ. ಸೊ ಗೈಸ್, ಹೇಗಿದೆ ಡ್ರೆಸ್ ಅಂತ ಹೇಳಿ. ಇದು ಬ್ರ್ಯಾಂಡ್ ಬಂದು ನೋಡಿ, ಇದು ವಾಕ್ ಅಂತ. ಆ್ಯಕ್ಚುಲಿ ಇದು ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು. ಲಾಸ್ಟ್ ಟೈಮ್ ಬ್ಯಾಂಗ್ಳೂರು ವಿಸಿಟ್ ಮಾಡಿದಾಗ ತೊಗೊಂಡಿದ್ದೆ. ಬರ್ತಡೇಗೆ ಅಂತ ಏನಲ್ಲ, ಸುಮ್ಮನೆ ಹಾಗೆ ತೊಗೊಂಡಿದ್ದೆ. ನಾನು ಅಚ್ಚು ಬಂದಿದ್ವಲ್ಲ ಅವಾಗ ತೊಗೊಂಡಿದ್ದು. ಲಾಸ್ಟ್ ಟೈಮ್ ಆ್ಯಕ್ಚುಲಿ ಅಚ್ಚು ಬರ್ಡೇಗೆ ಅಂತ ಬಂದಿದ್ದೆ ಅಲ್ಲ, ಸೊ ಎಲ್ಲ ಮುಗಿಸ್ಕೊಂಡು ಇನ್ನೇನು ಬಸ್ ಹತ್ತಬೇಕು ಅಷ್ಟರಲ್ಲಿ ಮಳೆ ಬಂತು. ಅದೇ ಟೈಮಿಗೆ ಅಲ್ಲಿ ವೆಸ್ಟ್ ಸೈಡ್ ಒಂದಿತ್ತು. ಸೊ ಹಾಗಾಗಿ ಹೇಗೂ ಮಳೆ ಬಂದಿದೆ ಅಲ್ಲ, ಸ್ವಲ್ಪ ನಿಲ್ಲೋ ತನಕ ವೆಸ್ಟ್ ಸೈಡ್ ಒಳಗೆ ಹೋಗೋಣ ಅಂದ್ಬಿಟ್ಟು ಹೋಗಿದ್ವು. ಆ್ಯಂಡ್ ಇದು ಇಬ್ರಿಗೂ ಇಷ್ಟ ಆಯಿತು. ಸೊ ತಗೋತೀನಿ ಅಂತ ತಗೋತಾ ಇದ್ದೆ, ಅಷ್ಟರಲ್ಲಿ ಅಚ್ಚನೇ ಪೇ ಮಾಡಿದ್ಲು ಅದಕ್ಕೆ. ಈಗ ಒಂದು ಸಂಜೆ 5 ಗಂಟೆ, ಸ್ನಾನ ಆಯಿತು. ಸೊ ಕೇಕ್ ಕಟ್ ಮಾಡ್ತೀನಿ ಅನ್ನೋ ಇದರಲ್ಲೇ ಇದ್ದೀನಿ. ಇವತ್ತು ನನ್ನ ಬರ್ಡೇ ಆಗುತ್ತೆ ಅನ್ನೋದ್ರಲ್ಲೇ ಇದ್ದೀನಿ. ಬಟ್ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ ಗೈಸ್, ನಾನು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಲಿಲ್ಲ, ಕೇಕು ಸಹ ಕಟ್ ಮಾಡಲಿಲ್ಲ. ಸೊ ಇಷ್ಟೇ ನನ್ನ ಬರ್ಡೇ ಮುಗೀತು. ನಾನೇನು ಬರ್ಡೇ ಆಗುತ್ತೆ ಅಂತ ಸಂಭ್ರಮ ಪಟ್ನಲ್ಲ, ಅಷ್ಟು ಮಾತ್ರ ನನಗೆ ಉಳ್ಕೊಂಡಿದ್ದು. ಟೇಕ್ ಕೇರ್, ಬೈ ಬಾಯ್, ಲವ್ ಯು ಆಲ್ ಗೈಸ್. ಹೇ ಗೈಸ್, ಒಂದಂತೂ ನಿಜ, ಯಾರು ಏನೇ ಮಾಡಿದ್ರೂ ಹಣೆ ಬರಹ ಯಾರೂ ತಪ್ಸೋಕ್ಕಾಗಲ್ಲ. ಯೋಗಿ ಪಡ್ಕೊಬಂದಿದ್ದು ಯೋಗಿಗೆ, ಜೋಗಿ ಪಡ್ಕೊಬಂದಿದ್ದು ಜೋಗಿಗೆ. ನನ್ನ ಯೋಗ ಎಷ್ಟಿತ್ತು ಅಂದರೆ, ನಾನು ನನ್ನ ಬರ್ಡೇ ಅಂತ ಏನು ಸಂಭ್ರಮ ಪಡಬೇಕಲ್ಲ, ಅದಷ್ಟೇ ನನ್ನ ಯೋಗದಲ್ಲಿ ಬರ್ತಿದ್ದು. ಸೊ ಐ ಆಮ್ ಹ್ಯಾಪಿ. ಆ ಸಂತೋಷನೇ ಸಾಕು. ಸೊ ಇನ್ನು ಮುಂದಕ್ಕೆ ಆ ಯೋಗ ನನ್ನಲ್ಲಿ ಇಲ್ಲ. ಸೊ ಹಾಗಾಗಿ ನಾನು ತಲೆನೂ ಕೆಡಿಸ್ಕೋತಾ ಇಲ್ಲ. ಸೊ ಐ ಆಮ್ ಹ್ಯಾಪಿ ವಾಟ್ ಐ ಆಮ್ ಹ್ಯಾವಿಂಗ್. ಸೊ ಎಲ್ಲ ನನ್ನ ಫಲಾನುಫಲಗಳು, ನಾನೇನು ಮಾಡಿದ್ದೆ ಅದು ನನಗೆ ಸಿಗ್ತಾ ಇದೆ ಅಷ್ಟೇ, ಬಿಟ್ಟರೆ ಎಕ್ಸ್ಟ್ರಾ ಏನೂ ಇಲ್ಲ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ನನಗೆ ಅದು 1 to double ವಾಪಸ್ ಬರ್ತಾ ಇದೆ. ಸೊ ಇಟ್ಸ್ ಓಕೆ. ಸ್ಟೇ ಸ್ಟ್ರಾಂಗ್, ಸ್ಟೇ ಹ್ಯಾಪಿ ಅಷ್ಟೇ ಅಲ್ವಾ. ಬಾಯ್.